ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ತಿಳ್ಕೊಳ್ಬೇಕಾ ಅಂತ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದರಿಂದ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಪಾಸ್ಟಲ್ಲಿ ಅಥವಾ ನಿಮ್ಮ ಜೊತೆ ಮೊದಲು ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಇವರ ನಡವಳಿಕೆ ಸರಿಯಾಗಿರಲಿಲ್ಲ. ಅಂದರೆ ನಿಮ್ಮ ಜೊತೆ ಇವರ ಬಿಹೇವಿಯರ್ ಸರಿಯಾಗಿರಲಿಲ್ಲ, ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಯಾರೇ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ನಿಮಗೆ ಸರಿಯಾದ ಸಮಯವನ್ನು ಇವರು ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಮಾತುಗಳಿಗೆ ಬೆಲೆ ಕೂಡ ಅಲ್ಲಿ ಸಿಕ್ಕಿಲ್ಲ. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ನಿಮ್ಮ ಮನಸ್ಸಿಗೆ ನೋವಾಗುವಂತೆ ತುಂಬ ನಡ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಇದೆ. ಅಂದರೆ ಯಾವುದೇ ವಿಷಯದಲ್ಲಾಗಿರಬಹುದು ಈ ಪರ್ಸನ್ ನಿಮಗೆ ನೋವನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಬಿಹೇವಿಯರ್ ಆಗಿರಬಹುದು, ನಿಮ್ಮ ಹತ್ರ ಮಾತುಕತೆ ನಡೆಸೋದಾಗಿರ್ಬೋದು, ಏನೇ ಆಗಿರ್ಬೋದು ನಿಮಗೆ ಹರ್ಟ್ ಆಗ್ತಾ ಇತ್ತು ಅದರಿಂದ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವುದೇ ವಿಷಯ ಆಗಿರ್ಬೋದು, ನಿಮ್ಮ ಜೊತೆ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಯಾವುದೇ ವ್ಯಾಲ್ಯೂ ನಿಮಗೆ ಕೊಡ್ತಾ ಇರಲಿಲ್ಲ ಅನ್ನೋ ರೀತಿ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಮಾತುಗಳಿಗೆ ಅಷ್ಟೊಂದು ಬೆಲೆ ಕೊಡ್ತಾ ಇರಲಿಲ್ಲ, ನಿಮಗೆ ಟೈಮನ್ನು ಕೊಡ್ತಾ ಇರಲಿಲ್ಲ, ನಿಮಗೆ ಪ್ರೀತಿ ತೋರಿಸ್ತಾ ಇರಲಿಲ್ಲ. ಬಟ್ ನೀವೇನು ಮಾಡಿದ್ದೀರಾ ಅಂದರೆ ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ಹೋರಾಡಿದ್ದೀರಾ. ಈ ರಿಲೇಷನ್ಶಿಪ್ ನಿಮಗೆ ಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀರಾ, ತುಂಬ ಟ್ರೈ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಪರ್ಸನ್ ಕಡೆಯಿಂದ ಆ ರೀತಿಯ ಭಾವನೆಗಳಾಗಲಿ, ನಿಮಗೆ ಬೇಕಾಗಿರುವಂಥ ವ್ಯಾಲ್ಯೂ ಆಗಲಿ ಯಾವುದೂ ಸಿಕ್ಕಿಲ್ಲ. ಇವರ ಎನರ್ಜಿ ಇಲ್ಲಿ ಆ ರೀತಿ ತೋರಿಸ್ತಾ ಇಲ್ಲ. ಅಂದರೆ ಇವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ಅಥವಾ ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಿಂದ ನೀವು ಪಾಸ್ಟಲ್ಲಿ ತುಂಬ ದುಃಖಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ತುಂಬ ನೋವನ್ನು ಅನುಭವಿಸಿದ್ದೀರಾ ಯಾವುದೇ ಮಾತಿನಿಂದ ಆಗಿರ್ಬೋದು. ಈ ಪರ್ಸನ್ನ ನಡವಳಿಕೆ ಕೂಡ ನಿಮ್ಮ ಹತ್ರ ಅದೇ ರೀತಿ ಇತ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಬೇಜಾರಾಗೋ ಥರ ಇವರು ವರ್ತನೆ ಮಾಡಿದ್ದಾರೆ. ಇಲ್ಲಿ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕೂಡ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಬಂದಾಗ ಇವರು ಅವರ ಜೊತೆ ತುಂಬ ಇನ್ವಾಲ್ವ್ ಆಗಿದ್ರು ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಕಡೆ ಕೊಡುವ ಗಮನ ಪೂರ್ತಿಯಾಗಿ ಕಡಿಮೆಯಾಗಿ ಬೇರೆ ವ್ಯಕ್ತಿಯ ಜೊತೆ ಥರ್ಡ್ ಪಾರ್ಟಿ ಮೇಲೆ ಇವ್ರಿಗೆ ತುಂಬ ಗಮನ ಇತ್ತು, ಅವ್ರ ಜೊತೆ ತುಂಬ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರ ಲೈಫ್ನಲ್ಲಿ ಯಾವ ರೀತಿ ಆಗಿರಬಹುದು ಅಂದರೆ ಈ ಪರ್ಸನ್ ಮತ್ತು ನಿಮ್ಮ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಬಂದಿರ್ಬೋದು, ಅಥವಾ ಈ ಪರ್ಸನ್ ಲೈಫಲ್ಲಿ ಥರ್ಡ್ ಪಾರ್ಟಿ ಬಂದಿರ್ಬೋದು, ಇವರು ಥರ್ಡ್ ಪಾರ್ಟಿ ಜೊತೆ ಹೋಗಿರಬಹುದು, ಅಥವಾ ಈ ಪರ್ಸನ್ ಬೇರೆ ಯಾರನ್ನೋ ಲೈಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಆ ರೀತಿ ಆಗಿರಬಹುದು. ಬಟ್ ಈಗ ಪ್ರೆಸೆಂಟಲ್ಲಿ ಏನಾಗಿದೆ ಅಂದರೆ ಇವರು ನಿಮ್ಮ ಹತ್ರ ಯಾವುದೇ ರೀತಿ ನಡ್ಕೊಂಡಿರಬಹುದು, ನಿಮಗೆ ಎಷ್ಟೇ ಹರ್ಟ್ ಮಾಡಿರಬಹುದು, ಇದೆಲ್ಲವನ್ನು ಮತ್ತೆ ರಿಪೀಟಾಗಿ ಇವ್ರ ಮನಸ್ಸಿಗೆ ಅದೇ ಯೋಚನೆಗಳು ಬರ್ತಾ ಇದೆ. ಅಂದರೆ ಇವ್ರು ನಿಮ್ಮ ಹತ್ರ ಯಾವ ರೀತಿ ಮಾತಾಡ್ತಾಯಿದ್ರು, ನಿಮ್ಮ ಜೊತೆ ಇದ್ದಾಗ ಯಾವ ರೀತಿ ವರ್ತನೆ ಮಾಡ್ತಾಯಿದ್ರು, ಮತ್ತು ನಿಮ್ಮ ಲೈಫ್ನಲ್ಲಿ ಏನಾಯಿತು, ಇವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಬಂದ್ರೆ ಏನೇ ಆಗಿದ್ರೂ ಕೂಡ ಅದೆಲ್ಲದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈಗ ಪ್ರೆಸೆಂಟ್ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಕೆಲವೊಂದು ಬಾರಿ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ ಇವರ ಕಡೆಯಿಂದ ತಪ್ಪಾಗಿದೆ, ಇವ್ರು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಬೇಕು, ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ತುಂಬ ನೆನಪಾಗ್ತಾ ಇದೆ ಅವರ ನಡವಳಿಕೆ ಯಾವ ರೀತಿ ಇತ್ತು ಅಂದರೆ ನಿಮಗೆ ತುಂಬ ಹರ್ಟ್ ಆಗಿದೆ ಅನ್ನೋ ರೀತಿ ಇತ್ತು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಬೇಕು ಅನ್ನೋದು ಕೂಡ ಇದೆ ಅಂತ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಥವಾ ಕ್ಷಮಾಪಣೆ ಕೇಳಬೇಕು ಅಂತ ಅವರ ಮನಸ್ಸಲ್ಲಿದೆ. ಆದರೆ ಈ ಪರ್ಸನ್ ಏನಿದ್ದಾರೆ ಇವರು ತುಂಬ ಈಗೋ ಇರುವಂಥ ವ್ಯಕ್ತಿ ಆಗಿರಬಹುದು, ಅಥವಾ ಇವ್ರಿಗೆ ಸ್ವಲ್ಪ ಸಿಟ್ಟಿನ ಸ್ವಭಾವ ಕೂಡ ಇರಬಹುದು ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ವಿಷಯ ಬಂದರೆ ಬೇಗ ಸಿಟ್ಟಾಗುವಂಥದ್ದು, ಅಥವಾ ತುಂಬ ಈಗೋ ತೋರಿಸ್ಕೊಡುವಂತಹ ವ್ಯಕ್ತಿ ಆಗಿರಬಹುದು. ಅಂದರೆ ನಿಮಗೆ ಸಾರಿ ಕೇಳಬೇಕು ಅಂತ ಕೂಡ ಮನಸ್ಸಲ್ಲಿದೆ, ಆದರೆ ಕೇಳೋದಕ್ಕೆ ಅವರ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ಇವ್ರಿಗೆ ಕೋಪ ಬಂದಾಗ ಅಥವಾ ಸಿಟ್ಟು ಬಂದಾಗ ಇವರ ವರ್ತನೆ ಹೇಗಿರುತ್ತೆ ಅಂದರೆ ಇವರ ಎದುರಿಗಿರುವ ವ್ಯಕ್ತಿ ಏನು ಅಂದ್ಕೊಳ್ತಾರೋ ಅನ್ನೋದು ಕೂಡ ಇವರು ಥಿಂಕ್ ಮಾಡೋದಿಲ್ಲ. ಇವರ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಆ ರೀತಿ ವರ್ತನೆ ಮಾಡಿಬಿಡ್ತಾರೆ. ಹೀಗೂ ಕೂಡ ಅದೇ ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಆಗ್ತಾ ಇಲ್ಲ.
ಅಂದರೆ ಆ ಟೈಮಲ್ಲಿ ಅವ್ರಿಗೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಇವರ ಎನರ್ಜಿ ಇದೆ ಇಲ್ಲಿ. ಹಾಗಾಗಿ ಇವರ ಸ್ವಭಾವ ಈ ರೀತಿ ಇರೋದ್ರಿಂದ ಇವರು ಒಂದೊಂದು ಸಲ ಅಂದ್ಕೊಳ್ಳೋದು, ಯಾವ ರೀತಿ ಸಾರಿ ಕೇಳೋದು, ಅಂದರೆ ನಿಮ್ಮ ಹತ್ರ ಯಾವ ರೀತಿ ಅವರು ಕ್ಷಮಾಪಣೆಯನ್ನು ಕೇಳೋದು, ಯಾವ ವಿಷಯದ ಬಗ್ಗೆ ಕ್ಷಮಾಪಣೆ ಕೇಳೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು, ಈ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಇನ್ನೊಂದು ಥರ ಯೋಚನೆ ಮಾಡ್ತಾರೆ, ಎಲ್ಲಿ ಇವರು ನಿಮ್ಮ ಹತ್ರ ಸಾರಿ ಕೇಳುತ್ತಾರೋ, ಎಲ್ಲಿ ನಿಮ್ಮ ಹತ್ರ ಸಾರಿ ಕೇಳಿದ ಮೇಲೆ ಇವರ ಈಗೋಗೆ ಎಲ್ಲಿ ಹರ್ಟ್ ಆಗುತ್ತೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಈಗೋ ಯಾವುದೇ ರೀತಿಯಿಂದಲೂ ಕಡಿಮೆ ಆಗಬಾರ್ದು. ಅಂದರೆ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಲೂ ಇದ್ದಾರೆ, ಆದರೆ ಸಾರಿ ಕೇಳಾದಮೇಲೆ ಇವರ ಈಗೋಗೆ ಎಲ್ಲಿ ಹರ್ಟ್ ಆಗುತ್ತೋ, ನಾನೆಲ್ಲಿ ಕಡಿಮೆ ಆಗಿಬಿಡ್ತೀನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಈಗ ಸಾರಿ ಕೇಳೋದಕ್ಕೆ ಹಿಂದೇಟು ಹಾಕ್ತಾ ಇರಬಹುದು. ಇವ್ರು ಮಾಡಿರೋ ತಪ್ಪು ಇವ್ರಿಗೆ ಅರ್ಥ ಆಗಿದೆ. ಅಂದರೆ ಇವರು ನಿಮ್ಮ ಹತ್ರ ಪಾಸ್ಟಲ್ಲಿ ಹೇಗಿದ್ರು ಅದರ ತಪ್ಪಿನ ಅರಿವು ಇವ್ರಿಗೆ ಇದೆ, ಇವ್ರದೇ ತಪ್ಪು ಅಂತ ಅನಿಸಿದೆ. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಏನೋ ಇದ್ದಾರೆ, ಆದರೆ ಇವ್ರು ಮಾಡಿರೋ ತಪ್ಪನ್ನು ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವರ ಮನಸ್ಸಲ್ಲಿ ಇವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನಿಮ್ಮ ಎದುರಿಗೆ ಸಣ್ಣವರಾಗಬಾರ್ದು, ನಿಮ್ಮ ಎದುರಿಗೆ ಇವರು ಕುಗ್ಗಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಎಷ್ಟು ಈಗೋಯಿಸ್ಟಿಕ್ ಪರ್ಸನ್ ಅಂದರೆ, ಈ ಪರ್ಸನ್ಗೆ ಇವರ ತಪ್ಪಿನ ಅರಿವಾಗಿದ್ದರೂ ಕೂಡ, ತಪ್ಪಿನ ಫೀಲಿಂಗ್ಸ್ ಇವರಿಗೆ ರಿಗ್ರೆಟ್ ಆಗ್ತಾ ಇದ್ದರೂ ಕೂಡ ಅಲ್ಲೇ ಅದನ್ನು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಈಗೋ ಕಾರಣದಿಂದ ಎಲ್ಲ ತಪ್ಪುಗಳನ್ನು ಅವರೇ ಹೈಡ್ ಮಾಡಿಕೊಂಡು ಏನೂ ನಡೆದೇ ಇಲ್ವೇನೋ ಅನ್ನೋ ರೀತಿ ನಟಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರ ರಿಲೇಷನ್ಶಿಪ್ಪಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಹತ್ರ ಈಗಾಗಲೇ ಸಾರಿ ಕೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮ್ಮ ತಪ್ಪಾಗಿದ್ದರೆ ನೀವು ಕೂಡ ಈ ಪರ್ಸನ್ ಹತ್ರ ಸಾರಿ ಕೇಳಿರ್ಬೋದು. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವ್ರ ಹತ್ರ ಸಾರಿ ಕೇಳಿದರೆ ಇವರಿಂದ ನಿಮಗೆ ರೆಸ್ಪಾನ್ಸ್ ಬಂದಿಲ್ಲ, ಅಥವಾ ಈ ಪರ್ಸನ್ ನಿಮಗೆ ಏನಾದರೂ ನಿಮ್ಮ ಹತ್ರ ಬಂದು ಸಾರಿ ಕೇಳಿದರೆ, ಇವರ ತಪ್ಪಿನ ಅರಿವಾಗಿ ಇವರು ಸಾರಿ ಕೇಳಿದರೆ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವೇನಾದರೂ ಈ ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮನಸ್ಸು ಅಷ್ಟೇ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರ ವಿಷಯವಾಗಿ ಇವರ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ನೋವನ್ನು ಅನುಭವಿಸಿದ್ದೀರ. ಈ ಪರ್ಸನ್ ಕಡೆಯಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಇನ್ನೂ ರಿಪ್ಲೈ ಮಾಡಿಲ್ಲ. ಅವ್ರು ಸಾರಿ ಕೇಳಿದರೂ ಕೂಡ ನೀವು ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ಇದ್ದಾರೆ, ಅಥವಾ ಯಾವುದೋ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂತ ಇದ್ದಾರೆ, ಅಥವಾ ಇವರು ಸಾರಿ ಕೇಳಬಹುದು ಬಂದು ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಖಂಡಿತ ಇವರು ಯಾವುದೋ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ, ಇವರು ಯಾವುದೋ ಒಂದು ಆ್ಯಕ್ಷನ್ ತಗೊಳ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನಿಮ್ಮಲ್ಲಿ ಕೆಲವರಲ್ಲಿ ನಿಮ್ಮಿಂದ ನಿಮ್ಮ ಪಾರ್ಟ್ನರ್ ದೂರ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಬ್ಬರ ಲೈಫ್ನಲ್ಲಿ ಈಗ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಇದ್ದೂ ಕೂಡ ಇಲ್ಲದೆ ಇರೋ ರೀತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಏನೂ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡ್ತಾ ಇಲ್ಲ, ಆ ರೀತಿ ಇವರ ಬಿಹೇವಿಯರ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಸ್ವಲ್ಪ ಜನರ ಎನರ್ಜಿಯಲ್ಲಿ ಇಲ್ಲಿ ಬ್ರೇಕಪ್ ಆಗಿದೆ ಅಥವಾ ದೂರ ಹೋಗಿದ್ದಾರೆ, ಈ ರಿಲೇಷನ್ಶಿಪ್ ಬಿಟ್ಟು ಹೋಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಲೈಫ್ನಿಂದ ದೂರ ಆಗಿರುವವರು ಅಥವಾ ಬ್ರೇಕಪ್ ಆಗಿರುವವರು ಇದ್ದರೆ, ಈ ಪರ್ಸನ್ ಮತ್ತೆ ನಿಮಗೆ ರೆಸ್ಪಾನ್ಸ್ ಕೊಡಬೇಕು, ಅಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು, ಅಥವಾ ನಿಮ್ಮ ಲೈಫ್ನಲ್ಲಿ ಬರಬೇಕು, ನಿಮ್ಮ ಹತ್ರ ಸಾರಿ ಕೇಳಬೇಕು, ಅಂದರೆ ಯಾವುದೋ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ರಿಯಲೈಸ್ ಆಗಿದೆ, ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ರಿಗ್ರೆಟ್ ಇದೆ. ಏನೇ ತಪ್ಪು ಮಾಡಿದರೂ ಕೂಡ ಅದೆಲ್ಲ ಅವ್ರಿಗೆ ಬ್ಯಾಡಾಗಿ ಫೀಲ್ ಆಗ್ತಾ ಇದೆ. ಇವರ ಕಡೆಯಿಂದ ತಪ್ಪಾಗಿದೆ, ಏನಾದರೂ ಆ್ಯಕ್ಷನ್ ತಗೋಬೇಕು, ಆ ರೀತಿಯ ಪ್ರಯತ್ನ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಮುಂದುವರಿಸ್ಕೊಂಡು ಹೋಗಬೇಕು, ಕಂಟಿನ್ಯೂ ಆಗಿ ಹೋಗಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಏನಿದ್ದಾರೆ, ಇವರು ನಿಮ್ಮ ಲೈಫಿಂದ ತುಂಬ ಸಲ ಬ್ರೇಕಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರೋ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ತುಂಬ ಸಲ ಅಂದ್ಕೊಂಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ಇರೋದು ಬೇಡ, ದೂರ ಹೋಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಆದರೆ ಏನೇ ಮಾಡಿದ್ರೂ ಇದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಇವರು ಸ್ವಲ್ಪ ದಿವಸ ದೂರ ಹೋದರೂ ಕೂಡ ಮತ್ತೆ ನಿಮ್ಮ ನೆನಪಾಗಿ ಮತ್ತೆ ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ಏನಾದರೂ ದೂರ ಆಗಿದ್ರೆ, ನಿಮ್ಮ ನೆನಪಿಂದ ಅಂತೂ ಇವ್ರಿಗೆ ದೂರ ಆಗೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನೆನಪು ಮತ್ತೆ ಮತ್ತೆ ಇವ್ರಿಗೆ ಕಾಡ್ತಾ ಇದೆ. ಅಂದರೆ ಇವರು ಮಾಡಿದ ತಪ್ಪು ಅರಿವಾಗ್ತಾ ಇದೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇವ್ರು ನಿಮ್ಮ ಹತ್ರ ಯಾವ ರೀತಿ ನಡ್ಕೊಂಡಿದ್ರು ಅದೆಲ್ಲ ಇವ್ರಿಗೆ ಮತ್ತೆ ಮತ್ತೆ ರಿಪೀಟಾಗಿ ಇವರ ಮನಸ್ಸಲ್ಲಿ ಬರ್ತಾ ಇದೆ. ಅಂದರೆ ಇವ್ರು ಮಾಡಿರೋದು ತಪ್ಪು ಅನ್ನೋ ರೀತಿ ಇವ್ರಿಗೆ ಅದು ಕಾಡ್ತಾ ಇದೆ. ಆದರೆ ಇವರ ಈಗೋ ಅನ್ನೋದೇನಿದೆ ಅದು ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಕುಗ್ತಾರೋ, ಎಲ್ಲಿ ನಿಮ್ಮ ಮುಂದೆ ಸಣ್ಣವರಾಗ್ತಾರೋ ಅನ್ನೋ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ.
ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ಗಳನ್ನ ಇವರಿಂದ ಅಳಿಸಿ ಹಾಕೋದಕ್ಕೆ ಆಗ್ತಾ ಇಲ್ಲ. ನೀವು ನಿಮ್ಮ ಪ್ರೀತಿಯ ಸಂಕೋಲೆಯಲ್ಲಿ ಇವರನ್ನು ಬಂಧಿಸಿದ್ರಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ಪ್ರೀತಿ ತೋರಿಸ್ತಾ ಇದ್ರಿ ಅಂತ ಅನ್ನಿಸ್ತಾ ಇದೆ. ಅದೆಲ್ಲವೂ ಇವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಅದೆಲ್ಲ ಇವರ ಮನಸ್ಸಿಗೆ ಬರ್ತಾ ಇದೆ. ಈ ಪರ್ಸನ್ಗೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಹೋಗಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಇವ್ರಿಗೆ ಇರೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಂತೂ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ನೀವು ನೆನಪಾಗ್ತಾ ಇದ್ದೀರಾ. ತುಂಬ ಸಲ ನೀವು ಅಬ್ಸರ್ವ್ ಮಾಡಿರಬಹುದು, ನಿಮ್ಮ ಲೈಫ್ನಲ್ಲಿ ತುಂಬ ಸಲ ಹೀಗೆ ಆಗಿರ್ಬೋದು. ಅಂದರೆ ಒಂದು ಸಲ ನಿಮ್ಮಿಂದ ದೂರ ಹೋಗೋದು, ಸ್ವಲ್ಪ ದಿನಗಳಾದ ನಂತರ ಮತ್ತೆ ನೀವಿಬ್ಬರು ಪ್ಯಾಚಪ್ ಆಗೋದು, ಒಂದು ಸ್ವಲ್ಪ ದಿವಸ ಮತ್ತೆ ಚೆನ್ನಾಗಿರೋದು, ಮತ್ತು ನಿಮ್ಮ ಲೈಫಿನಿಂದ ಇವರು ದೂರ ಆಗೋದು, ನಿಮ್ಮ ರಿಲೇಷನ್ಶಿಪ್ ಎಂಡ್ ಮಾಡ್ಕೊಳ್ಳೋದು, ಮತ್ತು ನಿಮ್ಮ ಲೈಫ್ನಲ್ಲಿ ಬರೋದು. ಇದೇ ರೀತಿ ನಿಮ್ಮ ಲೈಫ್ನಲ್ಲಿ ತುಂಬ ಸಲ ನಡೆದಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ಯಾವುದೇ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಸೀರಿಯಸ್ ಆಗಿ ನಿಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರಿಗೆ, ಅಥವಾ ನಿಮ್ಮನ್ನು ದೂರ ಇಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಅವರು ನಿಮ್ಮ ಬಳಿಗೆ ಬಂದೇ ಬಂದಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಟ್ರೈ ಅಂತೂ ತುಂಬ ಮಾಡಿದ್ದಾರೆ, ಆದರೆ ಇವರಿಂದ ಸಾಧ್ಯ ಆಗಿಲ್ಲ. ಈ ಪರ್ಸನ್ಗೋಸ್ಕರ ನೀವು ಎಷ್ಟು ಪ್ರೀತಿ ತೋರಿಸಿದಿರೋ, ಎಷ್ಟು ಕೇರ್ ಮಾಡಿದಿರೋ, ಯಾವ ರೀತಿಯ ಅನ್ಯೋನ್ಯತೆ ನಿಮ್ಮಿಬ್ಬರ ನಡುವೆ ಇತ್ತೋ ಅದು ಯಾವುದೂ ಕೂಡ ಈ ಪರ್ಸನ್ಗೆ ಬೇರೆ ಎಲ್ಲಿಂದಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮನ್ನು ದೂರ ಮಾಡೋದಕ್ಕೆ ಕೂಡ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರೆಸೆಂಟಲ್ಲಂತೂ ತುಂಬ ಫೀಲ್ ಮಾಡ್ಕೊಳ್ತಿದ್ದಾರೆ, ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಏನೇ ನಡೆದಿರಬಹುದು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ, ತುಂಬ ಫೀಲಿಂಗ್ಸ್ಗಳಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಇವರ ಮನಸ್ಸಿನಿಂದ ತೆಗೆದು ಹಾಕೋದಕ್ಕಂತೂ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ವಿಷಯದ ಬಗ್ಗೆ ಮತ್ತೆ ಮತ್ತೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನಡುವೆ ಈಗ ಕಾಂಟ್ಯಾಕ್ಟ್ ಇದ್ದರೂ ಕೂಡ, ಈಗ ಪ್ರೆಸೆಂಟಲ್ಲಿ ನೀವು ಜೊತೇಲಿದ್ದರೂ ಕೂಡ ಈ ಪರ್ಸನ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ಇವರ ಎನರ್ಜಿಯ ಪ್ರಕಾರ ನೋಡೋದಾದರೆ, ನಿಜವಾಗ್ಲೂ ನೀವು ಇವರನ್ನು ಪ್ರೀತಿಸ್ತಾ ಇದ್ದೀರಾ, ಅಥವಾ ಈ ಪರ್ಸನ್ನಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ದೂರ ಇರೋದಕ್ಕೆ ಬಯಸ್ತಾ ಇದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರ ಮನಸ್ಸಿಗೆ ಆ ರೀತಿಯ ಫೀಲಿಂಗ್ಸ್ಗಳು ಬರ್ತಾ ಇದೆ. ನಿಜವಾಗ್ಲೂ ಇವರನ್ನ ಇಷ್ಟಪಡ್ತೀರೇನೋ, ಅಥವಾ ಇವರಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಿದ್ದೀರೇನೋ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತಾನೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರೇನೋ, ನೀವು ಬೇರೆಯವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೇನೋ, ಬೇರೆಯವರ ಜೊತೆ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಇದ್ದೀರೇನೋ, ಇವರನ್ನ ಬಿಟ್ಟು ಹೋಗಬೇಕು ಅಂತ ಇದ್ದೀರೇನೋ, ಅಥವಾ ಇವರ ಮೇಲೆ ಪ್ರೀತಿ ಇಲ್ವೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಿರ್ಬೋದು, ಫ್ಯಾಮಿಲಿ ಬಂದಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಅನ್ನೋದು ಏನೇ ಬಂದಿದ್ರೂ ಕೂಡ ಇಲ್ಲಿ ಈ ಪರ್ಸನ್ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಕೂಡ ಆಗಿರಬಹುದು. ಎಲ್ಲವನ್ನ ಎದುರಿಸಿ ನಿಂತ್ಕೋಬೇಕಾ, ಅಥವಾ ಏನು ಮಾಡಬೇಕು, ಮುಂದಿನ ಲೈಫ್ ಹೇಗಿರುತ್ತೆ ಅನ್ನೋ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇರಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಈಗ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಅಂದರೆ ಬೇರೆಯವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಇವರ ಫ್ಯಾಮಿಲಿ ಕೂಡ ಆಗಿರಬಹುದು. ಯಾರೇ ಈ ನಿಮ್ಮ ರಿಲೇಷನ್ಶಿಪ್ಗೆ ಎದುರು ಬಂದಿದ್ದರೂ ಕೂಡ ಅವರ ಬಗ್ಗೆ ಕೂಡ ಥಿಂಕ್ ಮಾಡಿರಬಹುದು. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇಲ್ಲ. ನಿಮ್ಮ ಬಗ್ಗೆ ಮಾತ್ರ ಇವ್ರಿಗೆ ಮನಸ್ಸಿದೆ, ನಿಮ್ಮ ಬಗ್ಗೆ ಮಾತ್ರ ಇವ್ರು ಥಿಂಕ್ ಮಾಡ್ತಾರೆ. ಆದರೆ ಫ್ಯಾಮಿಲಿ ಕಡೆಯಿಂದ ಏನಾದರೂ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ ನಡುವೆ ಯಾವುದೋ ಒಂದು ಅಡೆತಡೆ ಅನ್ನೋದು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಇವರ ಎನರ್ಜಿಯ ಮೂಲಕ ಸ್ಟ್ರಾಂಗ್ ಆಗಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಮನಸ್ಸಿನಲ್ಲಾಗಲಿ ಇವರ ಹೃದಯದಲ್ಲಾಗಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಬೇರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅನ್ನೋರು ಯಾರೂ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದರೂ ಕೂಡ ಇವರು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಕನ್ಫ್ಯೂಸ್ ಆಗಿರೋದಂತೂ ಸತ್ಯ.
ಕೆಲವೊಂದು ಬಾರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಿಹೇವಿಯರ್ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಅರ್ಥ ಆಗಲ್ವೇನೋ ನೀವು ಯಾವ ರೀತಿ ನಡ್ಕೊಳ್ತೀರಾ, ಅಂದರೆ ಯಾವಾಗ ಯಾವ ಟೈಮ್ನಲ್ಲಿ ಯಾವ ರೀತಿ ಇರ್ತೀರಾ ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗೋದಿಲ್ಲ. ಅದರ ಬಗ್ಗೆ ಕೂಡ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾರೆ. ನೀವು ಸಡನ್ನಾಗಿ ಚೇಂಜ್ ಆಗ್ತೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಅನ್ನೋರು ಈ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಏನು ಥಿಂಕ್ ಮಾಡೋಕ್ಕೆ ಹೋಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ಮುಂದಿನ ಪ್ಲಾನಿಂಗ್ ಏನೂ ಇಲ್ಲ ಇವ್ರಿಗೆ. ಈಗ ರಿಲೇಷನ್ಶಿಪ್ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗಲಿ, ಮುಂದಿನದು ಮುಂದೆ ನೋಡೋಣ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರುವಂಥ ಪರ್ಸನ್ ಕೂಡ ಆಗಿರ್ಬೋದು. ತುಂಬ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದೆ ಯಾವ ರೀತಿ ಇರಬೇಕು ಅನ್ನೋ ಪ್ಲಾನಿಂಗ್ ಕೂಡ ಇವ್ರಿಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಮುಂದೆ ಯಾವ ರೀತಿ ಏನು ಪ್ಲಾನ್ ಮಾಡಬೇಕು ಅಥವಾ ಈ ರಿಲೇಷನ್ಶಿಪ್ನ ಮುಂದೆ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಕೂಡ ಕನ್ಫ್ಯೂಸ್ ಆಗಿರಬಹುದು. ಅದರ ಬಗ್ಗೆ ಕೂಡ ಇವರು ಸ್ವಲ್ಪ ಚಿಂತೆ ಮಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಫ್ಯೂಚರ್ ಬಗ್ಗೆ, ಫ್ಯೂಚರಲ್ಲಿ ಈ ರಿಲೇಷನ್ಶಿಪ್ನ ಯಾವ ರೀತಿ ತಗೊಂಡು ಹೋಗೋದು ಅಥವಾ ಫ್ಯೂಚರಲ್ಲಿ ಏನು ಪ್ಲ್ಯಾನ್ ಮಾಡಬೇಕು ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇರ್ಬೋದು. ಅದರ ಬಗ್ಗೆ ಕೂಡ ಕನ್ಫ್ಯೂಸ್ ಆಗಿರಬಹುದು ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಏನೇ ಕನ್ಫ್ಯೂಸ್ ಆಗಿದ್ರು ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲೇ ಜಾಸ್ತಿ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬೇರೆ ವಿಷಯದಲ್ಲಿ ಇವರಿಗೆ ಚಿಂತೆ ಇರಬಹುದು, ಕನ್ಫ್ಯೂಷನ್ ಆಗಿರಬಹುದು, ಆದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರ್ಬೋದು, ಇನ್ನು ಕೆಲವೊಂದು ಸಮಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಹಾಳಾಗಬಹುದು. ಇದೆಲ್ಲದರ ಬಗ್ಗೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಕೂಡ ಇವರ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ. ಏನು ಮುಂದಕ್ಕೆ ಏನು ದಾರಿ ಅಂತ ಇವರು ಥಿಂಕ್ ಮಾಡ್ತಾ ಇರಬಹುದು. ಆ ರೀತಿಯಾಗಿ ಕೂಡ ಇವರು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವ್ರು ಯೋಚನೆ ಮಾಡೋದು ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಭವಿಷ್ಯ ಇದೆಯಾ, ಈ ರಿಲೇಷನ್ಶಿಪ್ ಫ್ಯೂಚರ್ ಏನಾಗಬಹುದು, ಈ ರೀತಿಯ ಯೋಚನೆ ಕೂಡ ತುಂಬ ಇದೆ ಇವರ ಮನಸ್ಸಲ್ಲಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಕೂಡ ಇವರು ಥಿಂಕ್ ಮಾಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮ್ಮ ಜೊತೆ ಫ್ಯಾಮಿಲಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಂದರೆ ನಿಮ್ಮ ಜೊತೆ ಒಬ್ಬ ಪಾರ್ಟ್ನರ್ ಆಗಿ ನಿಮ್ಮನ್ನು ನೋಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ನಿಮ್ಮಿಬ್ಬರ ಸಂಬಂಧಕ್ಕೆ ಒಂದು ಹೆಸರನ್ನು ಕೊಡಬೇಕು, ಜೆನ್ಯೂನ್ ಆಗಿರಬೇಕು, ಆ ರೀತಿ ಕೂಡ ಥಿಂಕ್ ಮಾಡಿರುವಂಥ ಪರ್ಸನ್ ಕೂಡ ಆಗಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗಬೇಕು ಅಂತ ಕೂಡ ಇವರು ಥಿಂಕ್ ಮಾಡಿರ್ಬೋದು. ಒಟ್ಟಿನಲ್ಲಿ ಅದಕ್ಕೆ ಒಂದು ಹೆಸರನ್ನು ಕೊಡಬೇಕು. ನಿಮ್ಮ ರಿಲೇಷನ್ಶಿಪ್ ಈಗ ಯಾವುದೇ ಆಗಿರಬಹುದು, ಅದಕ್ಕೆ ಒಂದು ಒಳ್ಳೆ ಹೆಸರನ್ನು ಕೊಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ಪ್ಲ್ಯಾನಿಂಗ್ ಏನೂ ಇಟ್ಕೊಂಡಿಲ್ಲ ಇವರು. ಆ ರೀತಿ ಮುಂದೆ ಏನು ಮಾಡೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಈಗ ಪ್ರೆಸೆಂಟಲ್ಲಿ ಅದರ ಬಗ್ಗೆ ತುಂಬ ಪ್ಲ್ಯಾನಿಂಗ್ ಮಾಡಿಕೊಂಡು ಅದರ ಬಗ್ಗೆನೇ ತುಂಬ ಆ್ಯಕ್ಷನ್ ತಗೋಬೇಕು ಅನ್ನೋ ರೀತಿ ಏನೂ ಕಾಣಿಸ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಯಾವ ರೀತಿ ಇರಬಹುದು ಅನ್ನೋ ರೀತಿ ಕನ್ಫ್ಯೂಸಲ್ಲಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿಯ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತಲ್ಲ, ಇವರ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿಗಳಿದ್ದಾರೆ, ಬೇರೆ ವ್ಯಕ್ತಿಯ ಬಗ್ಗೆ ಫೀಲಿಂಗ್ಸ್ಗಳಿದೆ ಅಂತ ಅಲ್ಲ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಈ ರೀತಿ ಪ್ಲ್ಯಾನಿಂಗ್ಗಳಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಮುಂದಿನ ನಿಮ್ಮ ಲೈಫ್ನ ಬಗ್ಗೆ ಯಾವುದೇ ಪ್ಲ್ಯಾನಿಂಗನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ತಗೊಂಡಿಲ್ಲ. ಆದರೆ ಮುಂದೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರೆಸೆಂಟಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಆಗಬೇಕು ಅಂತ ಆಗಲಿ, ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಆಗಲಿ ಯಾವುದೇ ಯೋಚನೆ ಕೂಡ ಇಲ್ಲ. ಇವರು ಸ್ವಲ್ಪ ನೆಗ್ಲೆಕ್ಟನ್ನು ಮಾಡಿದ್ರೂ ಕೂಡ, ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ದರೂ ಕೂಡ ಮುಂದಿನ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಇವರು ಟ್ರೈ ಅಂತೂ ಮಾಡ್ತಾ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿ ಹೋಗಬೇಕು ಅಂತ ಯಾವುದೋ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರಬಹುದು. ಅಥವಾ ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಮೆಮೊರೀಸ್ಗಳು ಕೂಡ ತುಂಬಿಕೊಂಡಿರಬಹುದು. ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಲ್ಲಂತೂ ಇದೆ, ನಿಮ್ಮನ್ನು ಖುಷಿಯಾಗಿಡಬೇಕು, ನಿಮ್ಮನ್ನು ಎಲ್ಲದರಲ್ಲೂ ಹ್ಯಾಪಿಯಾಗಿಡಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ರೀತಿಯ ಮನಸ್ಸು ಇವರಿಗೆ ತುಂಬ ಇದೆ. ಆದರೆ ಇವರ ಎನರ್ಜಿ ಅನ್ನೋದು ಸ್ಲೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಮಾಡಬೇಕು ಅಂತ ಇದ್ದರೂ ಅದು ನಿಧಾನವಾಗಿ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿರೋದು. ಈಗ ತಕ್ಷಣಕ್ಕೆ ಯಾವುದೇ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ, ಆದರೆ ಮುಂದಿನದರ ಬಗ್ಗೆ ತುಂಬ ಚಿಂತೆ ಇದೆ ಇವ್ರಿಗೆ. ಅದೇ ರೀತಿ ಅದರ ನಿಧಾನವಾಗಿ ಮಾಡ್ಕೊಂಡು ಹೋದರೆ ಆಯಿತು. ಅಂದರೆ ಯಾವುದೇ ಕೆಲಸ ಆಗಲಿ, ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಮಾಡೋದಾಗಲಿ, ಅಂದರೆ ಮಾತುಕತೆ ನಡೆಸೋದಾಗಲಿ, ಏನೇ ಆಗಿರಬಹುದು, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಸಡನ್ಲಿ ಡೈರೆಕ್ಟಾಗಿ ಯಾವುದೇ ಒಂದು ಡಿಸಿಷನನ್ನು ತಗೊಳ್ಳೋದಕ್ಕೆ ಇವರು ರೆಡಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಮುಂದಿನ ಲೈಫ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಂತರ ಅದರ ಬಗ್ಗೆ ಕೂತು ಮಾತಾಡೋಣ ಅನ್ನೋ ರೀತಿ ಕೂಡ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾವುದೇ ಕಮಿಟ್ಮೆಂಟನ್ನು ನಿಮಗೆ ಕೊಡಬೇಕಿದ್ರೂ ಕೂಡ ಅದು ಇಬ್ಬರ ಕಡೆಯಿಂದನೂ ತುಂಬ ಸಮಾಧಾನವಾಗಿ ಇರಬೇಕು, ಯಾವುದೇ ಫೋರ್ಸ್ಫುಲ್ಲಾಗಿ ಇರಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ.
ಅಥವಾ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಈ ಪರ್ಸನ್ಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಒತ್ತಾಯ ಏನಾದರೂ ಮಾಡ್ತಾಯಿದ್ರೆ, ಫೋರ್ಸ್ ಏನಾದರೂ ಮಾಡ್ತಾಯಿದ್ರೆ, ಈ ಪರ್ಸನ್ ಈಗ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ಏನು ಹೇಳ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ, ನಿಮಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ತುಂಬ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮುಂದೆ ಯಾವ ರೀತಿ ಅನ್ನೋದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ನೀವು ಕಮಿಟ್ಮೆಂಟನ್ನು ಕೇಳ್ತಾ ಇದ್ದೀರಾ, ಈ ಪರ್ಸನ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಈಗಲೇ ಇವರು ರೆಡಿಯಾಗಿಲ್ವೇನೋ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಚಿಂತೆಗಳಿದೆ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಅಂದರೆ ನೀವು ಈಗ ಪ್ರೆಸೆಂಟಲ್ಲಿ ಇವ್ರ ಹತ್ರ ಕಮಿಟ್ಮೆಂಟನ್ನು ಏನಾದರೂ ಕೇಳ್ತಾ ಇದ್ದರೆ, ಅದರ ಬಗ್ಗೆ ಡಿಸಿಷನನ್ನು ತಗೊಳ್ಳೋದಕ್ಕೆ ಸರಿಯಾದ ಸೂಕ್ತವಾದ ಟೈಮ್ ಅಲ್ಲ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಮುಂದೆ ಅದರ ಬಗ್ಗೆ ಥಿಂಕ್ ಮಾಡಬಹುದು, ನಿಧಾನವಾಗಿ ಅದರ ಬಗ್ಗೆ ಥಿಂಕ್ ಮಾಡೋಣ ಅನ್ನೋ ರೀತಿ ಇವರ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ, ನಿಮ್ಮ ಬಗ್ಗೆ, ನಿಮ್ಮ ವಿಷಯಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಅಂದರೆ ನಿಮ್ಮ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೇಕು, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ಅಂತ ಅಂದ್ಕೊಳ್ತಾ ಇರುವ ವ್ಯಕ್ತಿಗಳು ಕೂಡ ಇರಬಹುದು. ಅಂದರೆ ನೀವೀಗ ಅವ್ರ ಜೊತೆ ಇದ್ದರೂ ಕೂಡ, ಸ್ವಲ್ಪ ಟೈಮ್ ಆಗಿದ್ದರೂ ಕೂಡ ಇನ್ನೂ ಚೆನ್ನಾಗಿ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು, ಅಂದರೆ ಲೈಫ್ ಪಾರ್ಟ್ನರ್ ಆಗಿ ಬರೋ ವ್ಯಕ್ತಿಗಳು ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಸ್ಲೋ ಆಗಿ ಕಮಿಟ್ಮೆಂಟನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿರಬಹುದು. ಅಂದರೆ ಯಾವುದೇ ವಿಷಯವಾಗಲಿ ಅರ್ಜೆಂಟಲ್ಲಿ ಇರಬಾರ್ದು, ಸಾವಧಾನದಿಂದ ಹೋಗಬೇಕು. ನಿಮ್ಮ ಬಗ್ಗೆ ಅವ್ರು ತಿಳ್ಕೊಬೇಕು, ಅವರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅಂದರೆ ನಿಮಗೆ ಈಗ ಗೊತ್ತಿದ್ದರೂ ಕೂಡ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಅಂದ್ಕೊಳ್ತಾ ಇರ್ಬೋದು, ಯಾವುದಾದ್ರೂ ಸ್ಟ್ರಾಂಗ್ ಆಗಿರೋ ಪ್ರಪೋಸಲ್ ಈ ಪರ್ಸನ್ ಕಡೆಯಿಂದ ಸಿಗಲೇಬೇಕು, ಅಥವಾ ಇವರ ಕಡೆಯಿಂದ ಸ್ಟ್ರಾಂಗ್ ಆಗಿರುವಂಥ ಕಮಿಟ್ಮೆಂಟ್ ನಿಮಗೆ ಸಿಗಲೇಬೇಕು. ಯಾವುದೇ ರೀಸನ್ ಆಗಿರಬಹುದು, ಈಗ ಪ್ರೆಸೆಂಟಲ್ಲಿ ಯಾವುದೇ ರೀಸನ್ ನಡೀತಾ ಇರಬಹುದು ನಿಮ್ಮಿಬ್ಬರ ನಡುವೆ, ಆದರೂ ಕೂಡ ನೀವು ಈ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಆದರೆ ಈ ಪರ್ಸನ್ ಸ್ವಲ್ಪ ಸ್ಲೋ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದೆ ಅದರ ಬಗ್ಗೆ ಥಿಂಕ್ ಮಾಡಿದ್ರೆ ಆಯಿತು, ಮುಂದಿನ ಲೈಫ್ ಬಗ್ಗೆ ಇನ್ನೂ ಸ್ವಲ್ಪ ಟೈಮ್ ಕಳೆದ ಮೇಲೆ ಅದರ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅನ್ನೋ ರೀತಿ ಕೂಡ ಇವರ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ತಾ ಇರ್ಬೋದು, ಈ ಪರ್ಸನ್ ಮನಸ್ಸಲ್ಲಿ ದಿನ ಕಳೆದಂತೆ ಇನ್ನೂ ದಿನವನ್ನು ಮುಂದೂಡ್ತಾ ಹೋದರೆ ಬೇರೆ ಯಾರಾದರೂ ಬರಬಹುದೇನೋ, ಇವರು ಬೇರೆಯವರ ಬಗ್ಗೆ ಫೀಲಿಂಗ್ಸ್ಗಳನ್ನ ಇಟ್ಕೊಳ್ಬಹುದೇನೋ, ನಿಮ್ಮಿಂದ ದೂರ ಆಗಬಹುದೇನೋ ಅನ್ನೋ ರೀತಿ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಆದರೆ ಇಲ್ಲಿ ಇವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಖಂಡಿತ ಈ ಪರ್ಸನ್ ಮನಸ್ಸಿನಲ್ಲಿ ಬೇರೆ ಯಾರೂ ಇಲ್ಲ, ಬೇರೆಯವರ ಮೇಲೆ ಫೀಲಿಂಗ್ಸ್ಗಳಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ. ಆದರೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಯಾವುದೇ ತೀರ್ಮಾನ ತಗೋಬೇಕು ಅಂದರೂ ಮುಂದಿನ ದಿನಗಳಲ್ಲಿ ತಗೋಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟರೆ ಇವರ ಮನಸ್ಸಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮಾತಿನಿಂದ ನಿಮಗೇನಾದರೂ ಹರ್ಟ್ ಮಾಡಿದರೆ, ಇವರ ಬಿಹೇವಿಯರ್ ಆಗಿದ್ದರೆ ನೀವು ಅಂದ್ಕೊಳ್ತಾ ಇರ್ಬೋದು, ಈ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೇನೋ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ಬೋದು. ಆದರೆ ಖಂಡಿತವಾಗ್ಲೂ ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ಗೆ ನಿಮ್ಮಿಂದ ದೂರ ಹೋಗಬೇಕು, ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಖಂಡಿತ ಇವರು ಮನಸ್ಸಿನಲ್ಲಿ ಯೋಚನೆ ಕೂಡ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಇವ್ರಿಗೂ ಕೂಡ ಇವರ ಲೈಫ್ ಬಗ್ಗೆ, ಇವರ ಕೆರಿಯರ್ ಬಗ್ಗೆ ತುಂಬ ಕನಸುಗಳಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಇವರು ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ. ಮುಂದಿನ ಲೈಫ್ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಅಕಾರ್ಡಿಂಗ್ ಇವರ ಎನರ್ಜಿಯಲ್ಲಿ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.